ಹಾಗೆ ಈ ಉತ್ತರ ದಕ್ಷಿಣ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ ದಿಕ್ಕುಗಳಲ್ಲಿ ಮನುಷ್ಯನ ಮನಸ್ಸು, ಬುದ್ಧಿ, ದೇಹ, ಜೀವನ ಎಲ್ಲ ಏನಕ್ಕೆ ಹಾಳಾಗಿದೆ ಅನ್ನೋದು ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ. ನಮಗೆ ದೇವರು ಮುಖದಲ್ಲಿ 2 ತುಟಿ ಕೊಟ್ಟಿದ್ದಾನೆ. ಹೌದು. ಅಂದರೆ ಬಾಯಿ ಅಂತ ಅಂದ್ಕೊಂಡಿದ್ದೀವಿ. ಎಸ್, ಹೌದು. ಅದರಲ್ಲಿ ತುಟಿ ಒಂದು ದೊಡ್ಡದು ಒಂದು ಚಿಕ್ಕದಿಲ್ಲ. ಇಲ್ಲ ಇಲ್ಲ. ಹೌದಲ್ಲ? ಹೌದು. ಕರೆಕ್ಟಾಗಿ ಮೂಗಿನ ಸೆಂಟ್ರಿಗಿಟ್ಟು ಒಂದೇ ಅಳತೆಯಲ್ಲಿ ಕೊಟ್ಟಿದ್ದಾನೆ. ಆದರೆ ನಮ್ಗೆ ಅದು ಬಳಸಕ್ಕೆ ಬಂದಿಲ್ಲ ಇನ್ನು. ಯಾವುದನ್ನ? ತುಟಿಗಳು. ನಮ್ಮ ತುಟಿಗಳನ್ನು ಬಳಸಕ್ಕೆ ಬಂದಿಲ್ಲ. ಅದ್ಯಾಕೆ ಸ್ವಾಮಿ, ನಮಗೇನು ಮುತ್ಕೊಡಕ್ಕೆ ಬರಲ್ವಾ, ಕಿಸ್ಕೊಡಕ್ಕೆ ಬರಲ್ವಾ ಅಂತ ಬಳಸ್ಬೋದೇನೋ, ಅದನ್ನ ಗೊತ್ತಿಲ್ಲ. ಅಲ್ಲ, ಈ ವಿಚಾರ ಸಡನ್ನಾಗಿ ಬರೋದು, ಅದೊಂದೇ ವಿಷಯಕ್ಕೆ ಬರೋದು, ಇನ್ಯಾವುದಕ್ಕೂ ಬರಲ್ಲ. ಹೌದು. ತುಟಿಗಳನ್ನು ಬಳಸುವ ವಿಧಾನ ಅಂತಕ್ಕಂಥದ್ದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನು? ತುಟಿಯನ್ನು ಮುಚ್ಚಿ ಊಟ ಮಾಡುವುದು ಗೊತ್ತಾ? ಇಲ್ಲ. ತುಟಿಯನ್ನು ಮುಚ್ಚಿ ಅಗಿಯುವುದು ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳು ಮಾಡಿದಾರಾ? ನೀವು ಮಾಡಿದ್ದೀರಾ? ನೋಡ್ಕೊಳ್ಳಿ. ತುಟಿ ಮುಚ್ಚಿ ಅಗಿಬೇಕು, ಗೊತ್ತಿಲ್ಲ. ತುಟಿ ಮುಚ್ಚಿ ನಿದ್ದೆ ಮಾಡಬೇಕು, ಬಾಯಿ ತಕ್ಕೊಂಡೇ ನಿದ್ದೆ ಮಾಡೋದು. ಹೌದು. ಈಗ ನಮ್ಗೆ ಇದೇ ಗೊತ್ತಿಲ್ಲ ಅಂದರೆ ಇದಕ್ಕೆ ನಮ್ಮ ಮನಸ್ಸು ಚೆನ್ನಾಗಿಲ್ಲ, ನಮ್ಮ ಬುದ್ಧಿನೂ ಚೆನ್ನಾಗಿಲ್ಲ. ಯಾಕೆ? ತುಟಿ ಮುಚ್ಚೋದೇ ಗೊತ್ತಿಲ್ಲ. ಎಷ್ಟು ಜನ ಗೊತ್ತು? ಯಾವ ಸ್ಕೂಲ್ ಹೇಳ್ಕೊಡ್ತಾರೆ ಇದನ್ನ? ಹೇಳ್ಕೊಡಲ್ಲ ಗುರುಗಳೇ, ಅಲ್ವಾ? ಹೌದು. ರಾತ್ರಿ ನಿದ್ದೆಲ್ಲ ಬೇಡ, ಹಗಲಲ್ಲೇ ಬಾಯಿ ತಕ್ಕೊಂಡಿರ್ತಾರೆ ಯಾವಾಗಲೂ. ಯಾವುದು? ಬರೀ ಮಾತು 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 ಮಾತು, ಬರೇ ಮಾತು, ಸುಮ್ಮನೆ ಓ ಅಂತ ಇರ್ತಿರೋದು. ಅವರು ಹೆಂಗಾಗಿರ್ತಾರೆ ಅಂದರೆ ಮಾತಾಡ್ಸೋಕ್ಕೆ ಆಗಲ್ಲ, ಅಷ್ಟೊಂದು ಮಾತಾಡ್ತಿರ್ತಾರೆ. ಸೊ ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ದೇವರಿದ್ದಾನೆ ಇಲ್ಲ ಅನ್ನೋದು ಬೇರೆಯವ್ರು ಹೇಳೋದು ಬೇಡ, ನಿಮಗೆ ಅರ್ಥ ಆಗುತ್ತೆ. ಇದು ಅರ್ಥ ಆಗಿಲ್ಲ. ಮನುಷ್ಯ ಹುಟ್ಟೋದೇ ಬುದ್ಧಿಯನ್ನು, ಮನಸ್ಸನ್ನು, ದೇಹವನ್ನು ಸಾಯಿಸ್ಕೊಂಡೇ ಹುಟ್ಟಿರೋದು, ನಿದ್ದೆ ಮಾಡಿಕೊಂಡು. ಅದಕ್ಕೆ ಮನುಷ್ಯ ನಿದ್ದೆ ಮಾಡಿಕೊಂಡೇ ಹುಟ್ಟಿದೆ, ನಿದ್ದೆ ಮಾಡಿಕೊಂಡೇ ಬದುಕ್ತಾನೆ, ನಿದ್ದೆ ಮಾಡಿಕೊಂಡೇ ಸಾಯ್ತಾನೆ. ಹೌದು. ಸೊ ಈ ರೀತಿಯಾಗಿದ್ದಕ್ಕೆ ಕಾರಣ ಏನಂದರೆ ನಮಗೆ ಯಾವುದು ಚಿತ್ರಣ ನಮಗೆ ಅಂತ ಗೊತ್ತಿಲ್ಲ. ಹಾಗಾಗಿ ಮಗು ಹುಟ್ಟಿದ ತಕ್ಷಣ ಅಳುತ್ತೆ. ಯಾಕೆ ಅಂತ ಕೇಳಿದ್ರೆ ನಿಮ್ಮ ವಿಚಾರದಲ್ಲಿ ಏನು ಹೇಳ್ತೀಯಮ್ಮ? ಈಗ ನಮ್ಮ ಪ್ರಕಾರ ನೋಡೋದಾದ್ರೆ ಮಗು ಹತ್ರ ಅದು ಆರೋಗ್ಯವಾಗಿದೆ ಅಂತ ಹೇಳಿ ನಾವು ಅನ್ಕೊಳ್ತೀವಿ ಗುರುಗಳೇ. ಕೆಲವು ಮಕ್ಕಳು ಎಳದೇ ಇಲ್ವಲ್ಲ, ಅದೇನು ಮಾಡೋದು? ಗಾಬರಿ ಆಗತ್ತೆ ಅಷ್ಟು, ಬಿಟ್ರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಗುರುಗಳೇ. ಅಲ್ಲ, ವಿಚಾರ ಗೊತ್ತಾಗ್ಬೇಕಲ್ಲ. ಹುಟ್ಟಿದ ಮಕ್ಕಳು ಎಲ್ಲವೂ ಅಳುತ್ತೆ ಇಲ್ವಲ್ಲ, ಕೆಲವು ಅಳೋದೇ ಇಲ್ಲ. ಹಾಗಿದ್ಮೇಲೆ ಆ ಮಗು ಚೆನ್ನಾಗಿಲ್ಲ ಅಂತಾನ, ಆ ಮಗು ಬುದ್ಧಿ ಇಲ್ಲ ಅಂತಾನ, ಏನರ್ಥ? ಕಾರಣ ಬೇಕಲ್ಲ. ಬೇಕು ಬೇಕು. ಒಂದು ಮಗು ಹುಟ್ಟಿದ ಮೇಲೆ ಎಲ್ಲಾ ಮಕ್ಕಳು ಅಳಬೇಕು? ಅಳ್ತಾ ಇಲ್ಲ. ನಂಬರ್ 1. ಅಳುತ್ತೆ, ಕಾರಣ ಏನು? ಗೊತ್ತಿಲ್ಲ ಗುರು. ಮಗು ಅಳುತ್ತೆ, ಕಾರಣ ಏನು? ಮಗು ಅಳಲ್ಲ, ಕಾರಣ ಏನು? ಅದೇ ಗೊತ್ತಿಲ್ಲ. ಇದನ್ನು ನಾನು ಚಾಲೆಂಜ್ ಆಗಿ ಮಾಡ್ತೀನಿ. ಯಾರೇ ಆಗಲಿ, ಎಂಥ ಸೈನ್ಸ್ನವರೇ ಆದರೂ ದಯವಿಟ್ಟು ಮೆಸೇಜ್ ಹಾಕಿ ಮತ್ತೆ ನೋಡೋಣ. ಹುಟ್ಟಿದ ಮಗು ಅಳಲು ಕಾರಣವೇನು? ಅಳದೇ ಇರಲು ಕಾರಣವೇನು? ಹೇಳಬೇಕಪ್ಪ. ಆಗತ್ತಾ? ಸಾಧ್ಯ ಇಲ್ಲ. ಯಾಕೆ ಅಂದರೆ ಅದಿನ್ನೂ ನಮ್ಮ ಭಾರತ ದೇಶದಲ್ಲಿ ಅಕೌಂಟೇ ಓಪನ್ ಆಗಿಲ್ಲ. ಇದನ್ನು ವಿಚಾರವನ್ನು ಪ್ರತಿಯೊಬ್ಬರು ಅರ್ಥೈಸ್ಕೋಬೇಕು. ಸುಮ್ಮನೆ ಹುಟ್ಟಿದ್ದೀವಿ, ಓದಿದ್ದೀವಿ, ಸಂಪಾದನೆ ಮಾಡಿದ್ದೀವಿ, ಮನೆ ಕಟ್ಟಿದ್ದೀವಿ, ಮದುವೆಗಳು ಮಾಡಿದ್ದೀವಿ, ಕಾರ್ಗಳು ತೊಗೊಂಡಿದ್ದೀವಿ ಅಲ್ಲ. ನೀವೇನಾಗಿದ್ದೀರಾ, ನೀವು ಹೇಗಿದ್ದೀರಾ, ಇದನ್ನು ನೀವು ಗುರುತಿಸ್ಕೋಬೇಕು. ಮೊದಲು ನೀವು, ಆಮೇಲೆ ನಿಮ್ಮ ಹೆಂಡತಿ, ಆಮೇಲೆ ನಿಮ್ಮ ಮಕ್ಕಳು, ಆಮೇಲೆ ಸಮಾಜ, ಆಮೇಲೆ ದೇಶ. ಯಾಕೆ ಅಂದರೆ ವಿಚಾರ ಚಿಕ್ಕದು ಅಸಡ್ಡೆ ಮಾಡಬಾರ್ದು. ಚಿಕ್ಕ ವಿಚಾರನೇ ಜೀವನ ಪರ್ಯಂತದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ದೇವರಿದ್ದಾನ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅಂತಕ್ಕಂತಹ ಒಂದು ವಿಷಯಕ್ಕೆ ಪ್ರತಿಯೊಬ್ಬರು ಯೋಚನೆ ಮಾಡಿ ನಾವು ಅನುಮಾನದಲ್ಲೇ ಬದುಕ್ತಾ ಇದ್ದೀವಿ.